ನನ್ನ ಹೆಸರು KC ಅಶೋಕ್ ಅಂತೇಳಿ, ದಾಸರಳ್ಳಿ ನಗರಸಭೆ ಮಾಜಿ ಅಧ್ಯಕ್ಷರು. ಸರ್, ಎಲ್ರಿಗೂ ನಮಸ್ಕಾರ. ಮುಖ್ಯವಾಗಿ ನಾನು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಉತ್ತರ GBA ಬರ್ತೀವಿ ನಾವು. ಅಲ್ಲಿ ನಮಗೆ ದಾಸರಳ್ಳಿಗೆ ಆಫೀಸರ್ಸ್ಗಳು ಇರಲ್ಲ ಸರ್. ಇದೊಂದು ದೊಡ್ಡ ನಮಗೆ ಕಷ್ಟ ಆಗಿದೆ. ಆಫೀಸರ್ ಮೂರು ತಿಂಗಳು ಬದಲಾವಣೆ ಆಗ್ತಾರೆ. ಶಾಶ್ವತವಾಗಿ ಇಲ್ಲಿ ದೊಡ್ಡ ಸಮಸ್ಯೆ. ಸಾರ್ವಜನಿಕರು ಎಲ್ಲರೂ ಆಫೀಸರ್ಸೇ ಇಲ್ಲ ಸರ್. ಮೂರು ತಿಂಗಳ ಮೇಲೆ ಯಾರು ಇಲ್ತಾ ಇಲ್ಲ ಸರ್. ಯಾವ ಇಲಾಖೆಯಲ್ಲೂ ಇಲ್ಲ ಸರ್. ಹೆಲ್ತ್ ಡಿಪಾರ್ಟ್ಮೆಂಟ್, ಇಂಜಿನಿಯರಿಂಗ್, ರೆವಿನ್ಯೂ ಡಿಪಾರ್ಟ್ಮೆಂಟ್. ಮತ್ತೆ ಸರ್, ಈ ಜಾಳಿ ಈ BL ಸರ್ಕಲ್ ಇಂದ ಜಾಳಿ ಕ್ರಾಸು ಮತ್ತೆ 8ನೇ ಮೈಲಿ ತುಂಬಾ ರಾಕ್ ಲೈನ್ ಮಾಲ್ ಹತ್ರ ಅಂತ ಸರ್ ಜನ ದಿನ ಸಾಯ್ತಾ ಇದಾರೆ ಸರ್. 16 ಆಕ್ಸಿಡೆಂಟ್ ಆಗಿದೆ ಸರ್. ರಸ್ತೆ ದಿನ ಅಷ್ಟು ಗುಂಡಿ ಬಿದ್ದಿದೆ. ಅದು ತುಂಬಾ ತುರ್ತುವಾಗಿರುವಂತ ಕೆಲಸಕ್ಕೆ ದಯವಿಟ್ಟು ಅದನ್ನು ಸಹಾಯಕಿಸಬೇಕಂತೇಳಿ ವಿನಂತಿ ಸರ್. ಗಂಗಮ್ಮ ಸರ್ಕಲ್ ಅಷ್ಟೇ ಸರ್. ಮತ್ತೆ ಬೀದಿ ನಾಯಿಗಳು ವಿಪರೀತ ಕಾಟ ಆಗಿದೆ ಸರ್. 16-17 ಜನದ್ದು ಇದಾಗಿದೆ ಬೀದಿ ನಾಯಿಗಳ ಕಾಟ. ಮತ್ತೆ ಕೋಳಿ ಅಂಗಡಿ ಮತ್ತು ಇತರೆ ತ್ಯಾಜ್ಯ ವಸ್ತುಗಳು ಸಿಕ್ಕಾಬಟ್ಟೆ ಬಿಸಾಕ್ಬಿಟ್ಟು ಎಲ್ಲಾ ಕಡೆನೂ ತುಂಬೋಗಿದೆ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದೆ. ಮತ್ತೆ ಒಂದು ದೊಡ್ಡ ವಿಚಾರ ಸರ್, ಸಾಹೇಬ್ರೆ, ಒಂದೇ ಒಂದು ಜಿಂದಾಲ್ ಸ್ಕೂಲ್ ಹತ್ರ ನಮ್ಮ ಅಬ್ಗೇರಿಯಲ್ಲಿ ದೊಡ್ಡ ಜಾಗ ಇದೆ. ಅಲ್ಲಿ ಒಂದು 100 ಬೆಡ್ಸ್ ಹಾಸ್ಪಿಟ್ಲಿಗೆ ಅದನ್ನು ಹೇಳಿದ್ದು ನಾವು ಊರ್ನವರೆಲ್ಲ ಸೇರಿ 50 ರೂಮ್ಸ್ ನಾವು ಕಟ್ಸ್ಕೊಡ್ತೀವಿ ಸರ್. ಇನ್ನು 50 ರೂಮ್ ನೀವು ಕಟ್ಸ್ಕೊಟ್ಟು ಅದು ಸ್ವಲ್ಪ ಲ್ಯಾಂಡ್ ಸ್ವಲ್ಪ ಡಿಸ್ಪ್ಯೂಟ್ ಅಂದ್ರೆ ಈ ಇಲಾಖೆನಲ್ಲೇ BBMP-ನವರು ಆರ್ಟಿಕಲ್ ತೋಟಗಾರಿಕೆಯಲ್ಲಿ ಇದೆ ಅಂತ ಹಾಕಿದ್ದಾರೆ. ಜಿಲ್ಲಾ ಪಂಚಾಯತ್ ಇಂದ ಅಲ್ಲಿ PHS ನಡೀತಾ ಇದೆ. ಅದನ್ನ BBMP-ನವರು ಹ್ಯಾಂಡ್ ಓವರ್ ತಗೊಂಡ್ರೆ ಒಂದು 100 ಹಾಸಿಗೆ ಆಸ್ಪತ್ರೆಗೆ ನಾವು 50 ರೂಮ್ ನಾವು ಕಟ್ಸ್ಕೊಡ್ತೀವಿ. ಜನ ನಾವೆಲ್ಲ ಸೇರಿ ನಮ್ಮ ಕಡೆಯಿಂದ ನಾವು ಕಟ್ಸ್ತೀವಿ. 10 ರೂಮ್ಸ್ ನಾವು ಕಟ್ಸ್ಕೊಡ್ತೀವಿ. ಅದು 4 ವಿಧಾನಸಭಾ ಕ್ಷೇತ್ರಕ್ಕೆ ಒಳ್ಳೇದಾಗ್ತದೆ ಸರ್. ಒಂದು ಯಲಹಂಕ, ಒಂದು ಬ್ಯಾಟರಾಯನಪುರ, ಒಂದು ದಾಸರಳ್ಳಿ. 3 ಜನಕ್ಕೂ ಸೆಂಟರ್ ಆಗಿದೆ ಸರ್. 14 ಎಕರೆ ಜಾಗ ಇದೆ ಸರ್. ಅದನ್ನ ದಯವಿಟ್ಟು ದೊಡ್ಡ ಒಂದು ಇತಿಹಾಸದಲ್ಲಿ ಸೇರ್ಕೊಳ್ಳುವಂಥದ್ದು. ಎಲ್ಲ ಗಾರ್ಮೆಂಟ್ಸು, ದಿನ ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗುವಂತ ದೊಡ್ಡ ಪವಿತ್ರವಾದ ಕೆಲಸ. ಅದಕ್ಕೆ ನೀವು ಮಾಡಿಸು. ಕೊನೆಯದಾಗಿ ಸರ್, 6 ಕೆರೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಎಲ್ಲಾ ಕೆರೆಗಳು ಹಂಗಂಗೆ ನಿಂತಿದೆ ಸರ್. 6 ಕೆರೆಯನ್ನು ಸ್ಥಗಿತ ಆಗಿದೆ. ಎಲ್ಲರೂ ಅನಾನುಕೂಲ ಆಗ್ತಾ ಇದೆ. ನೀರೆಲ್ಲ ಒಡೆದು ಆಚೆ ಹೋಗ್ತಾ ಇದೆ ಸರ್. ಮಳೆ ನೀರಿಲ್ಲ ಇವತ್ತು. ನಮ್ಗೆ ಅಲ್ಲಿ ಎಲ್ಲರಿಗೂ ನೀರು ಸಮಸ್ಯೆ ಇದೆ. BWC ಕಾವೇರಿ ನೀರು ಬರ್ತಾ ಇಲ್ಲ. ಈ ನೀರು ಹೊಡೆದಿರೋ ಕೆರೆ ನೀರುಗಳು ನಿಂತಿದ್ರೆ ಅಟ್ಲೀಸ್ಟ್ ಅರ್ತ್ ಚಾರ್ಜ್ ಆಗ್ತಿತ್ತು. ಅದನ್ನೇ ನೀರು ಇಲ್ಲ ಇವತ್ತು. ಇಂಥ ವಿಶೇಷ ನೀರು ಒಂದು ಕೆರೆ ತೊಟ್ಟು ನೀರಿಲ್ಲ ನಮಗೆ. 6 ಕೆರೆನು ಅಧ್ವಾನ ಮಾಡಿ ಇವತ್ತು ಕೆಲಸ ಆಗದೆ ನಿಂತೋಗಿದೆ ಸರ್. ಇದಕ್ಕೆ ದಯವಿಟ್ಟು ಗಮನ ಹರಿಸಿಬಿಟ್ಟು ಮಾಡಿಸ್ಕೊಡ್ಬೇಕಂತ ಕಳಕಳಿ ವಿನಂತಿ ಸರ್. ಓಕೆ, ಆಯ್ತು.